ಬ್ರೇಕ್ ಆದ್ಮೇಲೆ ಮತ್ತೆ ನಮ್ಮ ಬೆಂಗಳೂರು ಅವರೆಲ್ಲ ನಿತ್ಯ ನೋವು ಚಿಕಿತ್ಸೆ ಯಾತನೆಯ ಕಿರಿಕಿರಿ ಅನುಭವಿಸ್ತಾ ಇರುವವರು ಅವರಿಗೆ ಮನೋಸ್ಥೈರ್ಯ ತುಂಬಿಸೋ ಕಾರ್ಯ ಮಾಡಬೇಕು ಅಂತಹ ಅದೆಷ್ಟೋ ಜನ ಈ ಕಾಯಿಲೆಯಿಂದ ಹೊರಬಂದು ಸಾಧಿಸಿ ತೋರಿಸಿದ್ದಾರೆ ಇವರ ಜೊತೆ ನಾವಿದ್ದೇವೆ ಅಂತ ತೋರಿಸಲು ಇವತ್ತು ಒಂದು ವಾಕಾಥಾನ್ ನಡೆಯಿತು ಹೇಗಿತ್ತು ನೀವೇ ನೋಡಿ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಸಚಿವರು ಚಲನಚಿತ್ರ ನಟ ನಟಿಯರು ಸಾರ್ವಜನಿಕರು ಇವರೆಲ್ಲ ಇವತ್ತು ಕಿದ್ವಾಯಿ ಆಸ್ಪತ್ರೆಯಲ್ಲಿ ಬೆಳ್ಳಂಬೆಳಗ್ಗೆ ಜಮಾಯಿಸಿದ್ರು ಕಿದ್ವಾಯಿ ಆಸ್ಪತ್ರೆಯಿಂದ ನಗರದ ಲಾಲ್ಬಾಗ್ನವರೆಗೆ ವಾಕಥಾನ್ನಲ್ಲಿ ಭಾಗವಹಿಸಿದ್ರು ಕ್ಯಾನ್ಸರ್ ಬಗ್ಗೆ ಜನರಿಗೆ ಅರಿವು ಮೂಡಿಸೋ ಮೂಲಕ ಅರ್ಥಪೂರ್ಣವಾದ ವಿಶ್ವ ಕ್ಯಾನ್ಸರ್ ದಿನ ಆಚರಿಸಿದ್ರು ಇವತ್ತು ಈ ಕ್ಯಾನ್ಸರ್ ರೋಗದಿಂದ ಯಾವ ರೀತಿ ಅದನ್ನು ಎದುರಿಸಬೇಕು ಅಂತಕ್ಕಂಥದ್ದು ಒಂದು ದೊಡ್ಡ ಸವಾಲಾಗಿದೆ. ಇವತ್ತು ನಮ್ಮ ದೇಶದಲ್ಲಿ ಈಗಾಗಲೇ ಸಾಕಷ್ಟು ಆಸ್ಪತ್ರೆಗಳು ಮತ್ತು ಸಾಕಷ್ಟು ಸ್ಕ್ರೀನಿಂಗ್ ಮತ್ತು ಸಾಕಷ್ಟು ಅವೇರ್ನೆಸ್ ಜನರಲ್ಲಿ ಮೂಡಿಸ್ತಕ್ಕಂಥ ಕೆಲಸ ಎಲ್ಲ ಸರ್ಕಾರಗಳು ಮಾಡ್ತಾಯಿವೆ. ಇದರಲ್ಲಿ ಎಲ್ಲ NGOಸು ಮತ್ತು ಇವತ್ತೆಲ್ಲ ನೀವು ನೋಡ್ತಾ ಇದ್ದೀವಿ ಎಲ್ಲ ಚಿತ್ರನಟರು ಕೂಡ ಇದರಲ್ಲಿ ಭಾಗಿಯಾಗಿದ್ದಾರೆ. ಉದ್ದೇಶ ಏನಂತಂದರೆ ಇವತ್ತು ಜನರಲ್ಲಿ ಜಾಗೃತಿ ಮೂಡಿಸ್ಬೇಕು. ಇದೇ ವೇಳೆ ಆಸ್ಪತ್ರೆಗೆ ದಾನಿಯೊಬ್ಬರು ಹೊಸ ಆಂಬ್ಯುಲೆನ್ಸ್ ಉಚಿತವಾಗಿ ನೀಡಿದ್ರು. ಕಿದ್ವಾಯಿ ಆಸ್ಪತ್ರೆಯ ಅಭಿವೃದ್ಧಿಗೆ ಸರ್ಕಾರದಿಂದ 120 ಕೋಟಿ ರೂಪಾಯಿಗಳ ಅನುದಾನ ಬಿಡುಗಡೆ ಮಾಡೋದಾಗಿ ಖಾದರ್ ಭರವಸೆ ನೀಡಿದ್ರು. ವಿಶ್ವ ಕ್ಯಾನ್ಸರ್ ದಿನಾಚರಣೆ ಸಂದರ್ಭದಲ್ಲಿ ಕ್ಯಾನ್ಸರ್ ರೋಗವನ್ನು ತಡೆಗಟ್ಟಲು ಮತ್ತು ಈಗ ರೋಗಿಗಳಿಗೆ ಸಹಾಯ ಮಾಡಲು ಇವತ್ತು ಸರ್ಕಾರ ಜೊತೆಯಲ್ಲಿ ಸಾರ್ವಜನಿಕರು ಕೂಡ ಇವತ್ತು ಭಾಗಿಯಾಗುವಂಥ ಅವಕಾಶ ಆಗಬೇಕು. ಅದೀಗ ನಮ್ಮ ಇದು ವೈದ್ಯಕೀಯ ಶಿಕ್ಷಣ ಸಚಿವರು ಈಗಾಗಲೇ ಅದಕ್ಕೆ ಪ್ಲ್ಯಾನ್ ಎಲ್ಲ ಮಾಡಿಕೊಂಡು ಈಗಾಗಲೇ ಹೇಳಿದ್ದಾರೆ. ಪ್ರತಿ ವರ್ಷ ಕೂಡ ಇದಕ್ಕೆ ಅಭಿವೃದ್ಧಿ ಆಗ್ತಾ ಹೋಗ್ತದೆ. ಮುಂದಿನ ದಿನಗಳಲ್ಲಿ ಬಹುಶಃ 100 ಕೋಟಿ ರೂಪಾಯಿ ಯೋಜನೆ ಮೂಲಕ ದೊಡ್ಡ ಮಟ್ಟದ ಒಂದು ಬದಲಾವಣೆ ಇತ್ತು. ಕಿದ್ವಾಯಿ ಸಂಸ್ಥೆಯಲ್ಲಿ ತರುವುದಂಥ ಎಲ್ಲ ಯೋಜನೆ ಇತ್ತು ಸರ್ಕಾರ ಮಾಡಿದೆ. ಮುಂದಿನ ವರ್ಷ ಇದರ ಫಲಿತಾಂಶ ಕಾಣಬಂದು ನಾನು ಹೇಳಲಿಕ್ಕೆ ಇಚ್ಛಿಸ್ತೇನೆ. ವಿದೂಷಕರ ತಂಡವಾದ ಕಂಪ್ಯಾಷನೇಟ್ ಕ್ಲೌನ್ಸ್ ಈ ವಾಕಥಾನ್ನಲ್ಲಿ ಭಾಗವಹಿಸಿದ್ರು. ನೆರೆದಿದ್ದವರನ್ನ ಮನರಂಜನೆಯ ಕಡಲಿನಲ್ಲಿ ತೇಲುವಂತೆ ಮಾಡಿದ್ರು. ಕ್ಯಾನ್ಸರ್ ಪೀಡಿತ ಪುಟಾಣಿಗಳ ಜೊತೆ ಒಂದಷ್ಟು ಸಮಯ ಮೀಸಲಿಟ್ಟು ಮಕ್ಕಳನ್ನ ಮನರಂಜಿಸಿದ್ರು. ಬೆಂಗಳೂರಿನಿಂದ ಕ್ಯಾಮರಾಮನ್ ವಿನೋದ್ ಮತ್ತು ಶಿವಕುಮಾರ್ ಜೊತೆ ಪವನ್ ಕುಮಾರ್ ಪಟೇಲ್, ಸುವರ್ಣ ನ್ಯೂಸ್.